ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಂಡಿನಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ. ಇವತ್ತು ನಾನು ಸಿಂಪಲಾಗಿ ಬಿಸಿ ರೊಟ್ಟಿಗೆ ಬಿಸಿ ಚಪಾತಿಗೆ ಯಾವುದಕ್ಕಾದ್ರೂ ಹೊಂದ್ಕೋತದ್ರಿ ಕ್ಯಾರೆಟ್ ಪಲ್ಯ ಮಾಡ್ಲಕತ್ತೀನಿ ರೀ. ಒಂದು 3 ಕ್ಯಾರೆಟ್ನ ಕಟ್ ಮಾಡ್ಕೊಂಡೀನಿ, 2 ದಪ್ಪ ಸೈಜಿನ ಈರುಳ್ಳಿ ಕಟ್ ಮಾಡ್ಕೊಂಡೀನಿ, 1 ಟೊಮೊಟೊ ಕಟ್ ಮಾಡ್ಕೊಂಡೀನಿ ರೀ. ಇಷ್ಟೇ ಸಾಕು. ಇದಕ್ಕೆ ಒಗ್ಗರಣೆಗೆ ಎಷ್ಟು ಸಾಸಿವೆ ಜೀರಿಗೆ ತುಂಬಾ ಚೆನ್ನಾಗಿರ್ತದೆ ರೀ. ನಾವು ಕ್ಯಾರೆಟ್ನ ಕುದಿಸ್ಬಿಟ್ಟು ಪಲ್ಯ ಮಾಡಿದ್ದೇವೆ ಎಷ್ಟೋ ಸಲ. ಇವತ್ತು ನಾನು ಹುರಿದ್ಬಿಟ್ಟು ಮಾಡ್ಕೊಳಕತ್ತೀನಿ ರೀ ಕ್ಯಾರೆಟ್ ಪಲ್ಯ. ಹೆಂಗೆ ಮಾಡೋದು ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ, ನೋಡ್ಕೊಂಬರ್ರಿ. ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡು ನಾನು ಕ್ಯಾರೆಟ್ ಹಾಕೊಂಡೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಆಗೋ ತನಕ ಹುರ್ಕೋಬೇಕು. ಕ್ಯಾರೆಟ್ ಹುರಿದ್ಬಿಟ್ಟು ಪಲ್ಯ ಮಾಡಿ ನೋಡಿರಿ, ಭಾರಿ ಸೂಪರ್ ಇರ್ತದೆ, ಸಖತ್ತಾಗಿರ್ತದೆ ಟೇಸ್ಟ. ಕುದಿಸಿ ಕೂಡ ಮಾಡ್ತಾರೆ, ಅದೊಂಥರ ಟೇಸ್ಟ್ ಬೇರೆನೇ ಆಗ್ತದೆ. ಹುರಿದು ಮಾಡೋ ಟೇಸ್ಟ್ ನೋಡಿರಿ, ಒಂದು ಸಲ ಮಾಡಿ ಟ್ರೈ ಮಾಡಿರಿ, ಸಖತ್ತಾಗಿ ಬರ್ತದೆ. ಇದನ್ನು ಇವಾಗ ಕೆಂಪಾಗಿ ಹುರ್ಕೊಂಡು ತೊಗೋತೀನಿ ನೋಡಿರಿ. ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿರಿ. ಇದನ್ನು ಕ್ಯಾರೆಟ ಇದು ಊರ ಕಡೆ ಸಿಗ್ತಾವೆ ನೋಡಿರಿ ಸಿಹಿ ಕ್ಯಾರೆಟ್ ಅಂತೇಳಿ, ಅದ್ರಿಂದ ಮಾಡಕತ್ತಿಲ್ಲ ರೀ ನಾನು. ದಪ್ಪ ಸೈಜಿನ ಸ್ವಲ್ಪ ಸಪ್ಪೆ ಇರ್ತಾವೆ ನೋಡಿರಿ, ಆ ಕ್ಯಾರೆಟದಿಂದ ಮಾಡ್ಲಕತ್ತೀನಿ. ಸಪ್ಪೆ ಇರೋಂಥ ಕ್ಯಾರೆಟ್ಲೆ ಪಲ್ಯ ಸೂಪರಾಗಿ ಆಗ್ತದೆ. ಸಿಹಿ ಕ್ಯಾರೆಟ್ಲೆ ನಾವು ಮಾಡಿದೆ ಅಂದ್ರೆ ಪಲ್ಯ ಭಾಳ ಸಿಹಿ ಆಗ್ತದೆ ರೀ. ಹಾಗಾಗಿ ನಾನು ದಪ್ಪ ಸೈಜ್ ಸಿಗ್ತಾವೆ ನೋಡಿರಿ, ಅದೇ ಕ್ಯಾರೆಟ್ ತೊಗೊಂಡು ಹುರ್ಕೊಂಡು ಮಾಡಕತ್ತೀನಿ. ಈ ಹುರಿದಿವಲ್ರಿ, ಹುರಿದಿರೋದು ಘಮ ನೋಡಿರಿ ಹ್ಯಾಂಗೆ ಸಖತ್ತಾಗಿ ಬರ್ಲಕತ್ತದ. ಇದು ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದು ಅದೇ ಪ್ಲೇಟಿಗೆ ನಾನು ತೊಕ್ಕೋತೀನಿ, ಗ್ಯಾಸ ಬಂದ್ ಮಾಡ್ಕೋತೀನಿ. ನಾನು ಅದೇ ಪ್ಲೇಟಿಗೆ ತೊಕ್ಕೊಂಡೀನಿ ರೀ. ಗ್ಯಾಸ್ ಹಚ್ಚಿ ನಾನು ಅದೇ ಏನು ಕ್ಯಾರೆಟ್ ಏನು ಹುರಿದಿದ್ನಲ್ರಿ ಅದೇ ಪಾತ್ರೆನೇ ಇಟ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಎಣ್ಣೆ ಕೈದಾಗ ಸಾಸಿವೆ ಹಾಕ್ಕೊಳ್ಕತ್ತೀನಿ ರೀ. ಈರುಳ್ಳಿ ಹಾಕ್ಕೊಳ್ಕತ್ತೀನಿ. ಸ್ವಲ್ಪ ಈರುಳ್ಳಿ ಕೆಂಪಗಾಗತ್ತನ ಫ್ರೈ ಮಾಡ್ಕೊಂಡು ತೊಗೊಳಮ್ರಿ. ಆಮ್ಯಾಗ ಟೊಮೊಟೊ ಹಾಕ್ಕೊಳ್ಳೋಣ. ಬೇಗನೆ ಮಾಡ್ಕೊಬೋದ್ರಿ, ಮತ್ತು ಸಿಂಪಲಾಗಿ ಮಾಡಿರಿ, ಸಖತ್ತಾಗಿ ಬರ್ತದೆ. ಇದನ್ನು ಸ್ವಲ್ಪ ಕೆಂಪಗಾಗತ್ತನ ಬಿಡ್ತೀನಿ ರೀ. ಕೆಂಪಗಾಗನ ಟೊಮೊಟೊ ಹಾಕ್ತೀನಿ. ಈರುಳ್ಳಿ ಕೆಂಪಗಾಯ್ತು ನೋಡಿರಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಟೊಮೊಟೊ ಹಾಕ್ಕೊತೀನಿ ರೀ. ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಆ ಟೊಮೊಟೊ ಹಾಕ್ಕೊಳ್ಕತ್ತೀನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಕತ್ತೀನಿ. ಉಪ್ಪು ಹಾಕ್ಕೊಳ್ಳಿ ಅಂದ್ರೆ ಟೊಮಟಿ ಬೇಗ ಮೆತ್ತಗಾಗ್ತದೆ ರೀ. ಹಾಗಾಗಿ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಕತ್ತೀನಿ ರೀ. ಈ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗತ್ತನ ಫ್ರೈ ಮಾಡ್ಕೊಳ್ಳೋಣ. ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ಕತ್ತೀನಿ ರೀ ಕ್ಯಾರೆಟ್ ಪಲ್ಯ. ಮತ್ತು ಇಲ್ಲಿ ಬ್ಯಾಳಿ ಕುದಿಸ್ಕೊಂಡು ತೊಗೊಂಡೇನಿ ರೀ. ಖಾರ ಟೊಮೊಟೊ ಎಲ್ಲ ಹಾಕಿ ಕುದಿಸ್ಕೊಂಡು ತೊಗೊಂಡಿನಿ. ಇವಾಗಷ್ಟೇ ನಾ ಇಲ್ಲಿ ನುಗ್ಗಿಕಾಯಿ ಹಾಕೊಂಡಿ. ಬ್ಯಾಳಿ ಒಳಗೆ ನುಗ್ಗಿಕಾಯಿ ಹಾಕಿ ಕುದಿಸ್ಕೊಂಡು ಸಾಂಬಾರು ಮಾಡ್ಬೇಕು ರೀ. ನುಗ್ಗಿಕಾಯ್ದು ಘಮ ಮತ್ತು ನುಗ್ಗಿಕಾಯ್ದು ಬಿಡೋಂಥದ್ದು ರುಚಿ ಬ್ಯಾಳಿ ಒಳಗೆ ಬಿಡ್ತು ಅಂದ್ರೆ ಸಖತ್ತಾಗ್ತದೆ ನೋಡಿರಿ ಸಾಂಬಾರು. ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರು, ರೊಟ್ಟಿ, ಕ್ಯಾರೆಟ್ ಪಲ್ಯ ನೋಡಿರಿ ನಮ್ಮದು ಇವತ್ತು. ಅದು ಕುದ್ಲಿಕ್ಕೆ ಇಟ್ಕೊಂಡಿದ್ರಿ. ಟೊಮೊಟೊ ಮೆತ್ತಗಾಗ್ಯದ್ರಿ. ಇವಾಗ ಸ್ವಲ್ಪ ಖಾರ ಹಾಕೊಂಡ್ರಿ. ಇಲ್ಲಿ ಒಂದು ಸ್ವಲ್ಪ ಹಚ್ಚಿ ಖಾರದ ಪುಡಿ ಹಾಕ್ಕೊಳ್ಕತ್ತೀನಿ. ಮತ್ತು ಮನ್ಯಾಗ ಮಾಡಿರೋಂಥ ಮಸಾಲೆ ಖಾರ ಒಂದು ಸ್ವಲ್ಪ ಹಾಕ್ಕೊಳ್ಕತ್ತೀನಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಕ್ಯಾರೆಟ ಹುರಿದಿರ್ತೀವಲ್ಲ ಅದಕ್ಕೆ ಸೇರ್ಕೊಳ್ತೀನಿ. ಇವಾಗ ಕ್ಯಾರೆಟ ಹುರಿದಿಟ್ಟಿನಲ್ಲಿ ಅದು ಹಾಕ್ಕೊತೀನಿ. ಅದು ಹಾಕ್ಕೊಂಡು ತಿರುಗಿ ತೊಗೋತೀನಿ ರೀ. ಇದನ್ನು ನಾನು ನೀಟಾಗಿ ಕಲಸಿ ತೊಗೊಂಡೆ ನೋಡಿರಿ ಕ್ಯಾರೆಟ್ ಹಾಕ್ಕೊಂಡಿದ್ಮೇಲೆ. ಈಗ ಅದೇ ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ. ಒಂದು ಸ್ವಲ್ಪ ನೀರು ಹಾಕಿ ಕುದಿಸಂಬ್ರಿ. ಇದನ್ನು ಒಂದು ಸ್ವಲ್ಪ ಕುದ್ಲಿಕ್ಕೆ ಬಿಡಂಬ್ರಿ. ಇದು ನೋಡಿರಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿದ್ವಿ. ನೀರೆಲ್ಲ ಖಾಲಿ ಆಗ್ಯದ್ರಿ ಇದ್ರಲ್ಲಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಶೇಂಗಾದ ಪುಡಿ ಹಾಕೋಣ. ಹುರಿದು ಪುಡಿ ಮಾಡಿ ಇಟ್ಟಿರೋಂಥ ಶೇಂಗಾದ ಪುಡಿ ಹಾಕ್ಕೊಳಮ್ರಿ. ಕ್ಯಾರೆಟ ಭಾಳ ಕುದಿಸ್ಕೋಬಾರ್ದು ರೀ. ನಾನಂತೂ ಭಾಳ ಕುದಿಸಂಗಿಲ್ಲ. ಭಾಳ ಕುದಿಸಿದೆ ಅಂದ್ರೆ ಗಿಜ್ಜಿ ಆಗಿಬಿಡ್ತದೆ. ಸ್ವಲ್ಪ ಬಿರುಸಿರ್ಲಕ್ಕಾಗೆ ತೆಗಿಬೇಕು ರೀ ಪಲ್ಯ. ಟೇಸ್ಟ್ ಸಖತ್ತಾಗಿರ್ತದೆ ಅದು. ಇವಾಗ ನಾನು ಇಲ್ಲಿ ಸ್ವಲ್ಪ ಶೇಂಗಾದ ಪುಡಿ ಹಾಕ್ಕೊಂಡೀನಿ. ಅದು ನೀಟಾಗಿ ಒಂದು ಸ್ವಲ್ಪ ತಿರುಗ್ತೀನಿ, ತೊಗೋತೀನಿ ರೀ. ರೆಡಿ ಆಯಿತು ನೋಡಿರಿ ನಮ್ಮದು ಕ್ಯಾರೆಟ್ ಪಲ್ಯ. ಸೂಪರಾಗಿ ಬಂದದ, ಸೂಪರ್ ಟೇಸ್ಟ್. ಗ್ಯಾಸ ಬಂದ್ ಮಾಡ್ತೀನಿ. ಗ್ಯಾಸ ಬಂದ್ ಮಾಡ್ಕೊಂಡಿರಿ. ನಮ್ಗೆ ಇದು ಒಂದು ಪ್ಲೇಟಿಗೆ ತಕ್ಕೊಳ್ಳಂಬ್ರಿ. ಹುರಿದು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು. ಕ್ಯಾರೆಟ್ ಪಲ್ಯ ಸಖತ್ತಾಗಿ ಬರ್ತದೆ.
ನಾವು ಮಾಡಿರುವಂಥ ಕ್ಯಾರೆಟ್ ಪಲ್ಯ ರೆಡಿ ಐತೆ ನೋಡಿರಿ. ಸೂಪರಾಗಿ ಬಂದದ, ಸೂಪರ್ ಟೇಸ್ಟ. ನೀವು ಒಂದು ಸಲ ಟ್ರೈ ಮಾಡಿರಿ ಖಂಡಿತ. ನಾವು ಮಾಡಿರುವಂಥ ಕ್ಯಾರೆಟ್ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು ರೀ.